ನಮ್ಮ ಮೈಸೂರಲ್ಲೂ ಈ ಒಂದು ಶಾಪ್ ಇದೆ ಅಂತ ತುಂಬ ಜನಕ್ಕೆ ಗೊತ್ತೇ ಇರಲಿಲ್ಲ. ಹೌದು, ಇನ್ನೇನು ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಎಲ್ಲ ತರಹದ ಲಕ್ಷ್ಮೀ ಮುಖವಾಡಗಳು ಒಂದೇ ಶಾಪಲ್ಲಿ ನಮ್ಮ ಮೈಸೂರಲ್ಲೇ ಸಿಗ್ತಾ ಇದೆ. ಹೌದು, ತುಂಬ ಜನಕ್ಕೆ ಈ ಶಾಪು ಗೊತ್ತೇ ಇರಲ್ಲ ಅನಿಸುತ್ತೆ. ಬನ್ನಿ ಏನಿದೆ ನೋಡ್ಕೊಂಬರೋಣ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಮಹಾದೇವ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಇನ್ನೇನು ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ. ನಮ್ಮ ಮೈಸೂರಲ್ಲಿ ಸಿಗುವಂಥ ವರಮಹಾಲಕ್ಷ್ಮಿ ಹಬ್ಬದ ಮುಖವಾಡಗಳನ್ನ, ಡೆಕೋರೇಷನ್ ಐಟಮ್ಗಳನ್ನ ಒಂದೇ ಅಂಗಡಿಯಲ್ಲಿ ಇವತ್ತು ನಾನು ಡೀಟೇಲಿಂಗಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹೌದು, ನಾವು ಈ ಒಂದೇ ಶಾಪಲ್ಲಿ ಅಂದು ನಮ್ಮ ಮೈಸೂರಲ್ಲಿ ಜರ್ಮನ್ ಸಿಲ್ವರ್ ಆಗಿರ್ಬೋದು, ಫೈಬರ್ ಮುಖವಾಡಗಳಾಗಿರ್ಬೋದು, POP ಮುಖವಾಡಗಳಾಗಿರ್ಬೋದು, ನಿಮಗೆ ಬೇಕಾಗಿರುವಂಥ ಕಸ್ಟಮೈಸೇಷನ್ ಮುಖವಾಡಗಳು ಒಂದೇ ಕಡೆ ಸಿಗ್ತಾ ಇದೆ. ಈ ಶಾಪಲ್ಲಿ ಸಿಗುವಂಥ ಎಲ್ಲ ಐಟಮ್ಗಳು ದಿ ಬೆಸ್ಟ್ ಇನ್ ಮೈಸೂರು ಅಂತಲೇ ಹೇಳ್ಬೋದು. ಏನಕ್ಕೆಂದರೆ ಒಂದೇ ಅಂಗಡಿಲಿ ಡೆಕೋರೇಷನ್ ಐಟಮ್ ಆಗಿರ್ಬೋದು, ಲಕ್ಷ್ಮಿಗೆ ಬೇಕಾಗಿರುವ ಐಟಮ್ಸ್ಗಳಾಗಿರ್ಬೋದು, ಅಥವಾ ನಾವು ಅದಕ್ಕೆ ಯೂಸ್ ಮಾಡುವಂಥ ಐಟಮ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ಲಕ್ಷ್ಮಿಗೆ ಬೇಕಾಗಿರುವಂಥ ಹಣೆಗೆ ಹಾಕೋ ಸಿಂಧೂರ ಆಗಿರ್ಬೋದು, ಅಥವಾ ಕಿವಿಗೆ ಹಾಕಿರೋ ಓಲೆ ಆಗಿರ್ಬೋದು, ಅಥವಾ ಬೈತಲೆ ಬಟ್ಟಾಗಿರ್ಬೋದು, ಸರ ಆಗಿರ್ಬೋದು, ಡಾಬ್ ಆಗಿರ್ಬೋದು, ಚೈನ್ಗಳಾಗಿರ್ಬೋದು, ಕಾಲ್ಗೆಜ್ಜೆ ಆಗಿರ್ಬೋದು, ಎಲ್ಲ ಒಂದೇ ಕಡೆ ಸಿಗ್ತಾಯಿದೆ. ಮೂಗುತಿ ಆಗಿರ್ಬೋದು. ನೋಡಿ ಅಲ್ಲಿ ಎಷ್ಟು ಡೀಟೇಲಿಂಗ್ ಆಗಿ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಅಂತ ಅಂದರೆ, ಅದಕ್ಕೆ ಹಾಕೋ ಹಣೆ ಬಟ್ಟು ಯಾವ ಕಲರ್ಸ್ ಬೇಕು ಆ ಥರ, ಯಾವ ಡಿಸೈನ್ ಬೇಕು ಆ ಥರ ಸಿಗ್ತಾಯಿದೆ. ಮೂಗು ಬಟ್ಟು ಆಗಿರ್ಬೋದು, ನೆತ್ತಿಗೆ ಹಾಕೋ ಬಟ್ಟಾಗಿರ್ಬೋದು, ಅಥವಾ ಬೈತಲೆ ಬಟ್ಟಾಗಿರ್ಬೋದು, ಎಲ್ಲ ಒಂದೇ ಕಡೆ ಸಿಗ್ತಾಯಿದೆ. ಈ ಲಕ್ಷ್ಮಿನ ನೋಡ್ಬೋದು. ಅಲ್ಲಿ ತೋರಿಸಿದಂಥ ಐಟಮ್ಗಳನ್ನ ಯೂಸ್ ಮಾಡಿ ಹೇಗೆ ನಾವು ಅಲಂಕರಣ ಮಾಡ್ತೀವಿ ಅಂತ ತೋರಿಸಿದ್ದಾರೆ. ಇದು ಕಸ್ಟಮೈಸೇಷನು. ಆರ್ಡರ್ ಕೊಟ್ಟಿರೋ ಅಂತಹ ಲಕ್ಷ್ಮಿ ತುಂಬ ಜನ ಆರ್ಡರ್ ಕೊಟ್ಟು ಇಲ್ಲಿಂದ ತೊಗೊಂಡು ಹೋಗುವಂಥದ್ದು. ಮತ್ತು ಇಲ್ಲಿ ಮನೆಗೆ ಹಾಕುವಂಥ ಪೂಜಾ ಸಾಮಗ್ರಿಗಳಿಗೆ, ಮತ್ತು ಪೂಜಾ ಮನೆಗಳಿಗೆ, ಡೆಕೋರೇಷನ್ಗಳಿಗೆ, ಗೃಹ ಪ್ರವೇಶಕ್ಕೆ ಬೇಕಾಗಿರುವಂಥ ಎಲ್ಲ ಐಟಮು ಸಿಗುತ್ತೆ. ಇದು ಮಲ್ಲಿಗೆ ಹೂವು. ಇದು ಪ್ಲಾಸ್ಟಿಕ್ ಮಲ್ಲಿಗೆ ಹೂವು. ನಿಜವಾದ ಮಲ್ಲಿಗೆ ಹೂವು ಥರನೇ ಕಾಣಿಸ್ತಾ ಇರುತ್ತೆ. ಇದು ಲಕ್ಷ್ಮಿನ ಕೂರಿಸುವಂಥ ಟೇಬಲ್ ಆಗಿರುತ್ತೆ. ಮನೇಲಿ ಟೇಬಲ್ ಇಲ್ಲ ಅಂದರೆ ಈ ಸ್ಟ್ಯಾಂಡ್ನ ಯೂಸ್ ಮಾಡ್ಬೋದು ನಾವು. ಇದು ತೋರಣಗಳಾಗಿರ್ಬೋದು, ಪ್ಲಾಸ್ಟಿಕ್ ಹೂವುಗಳಾಗಿರ್ಬೋದು, ಒಂದು 20ಗಿಂತ ಜಾಸ್ತಿ ಇಲ್ಲಿ ವೆರೈಟಿ ಆಗಿರುತ್ತೆ. ಇದು ಛತ್ರಿ, ಈ ದೇವರ ಹಿಂದೆ ಛತ್ರಿನ ಇಡುವಂಥದ್ದು. ಇದರಲ್ಲಿ 2-3 ಸೈಜಸ್ ಸಿಗುತ್ತೆ. ಇದು ಮ್ಯಾಟ್ ಥರ ಇದೆ. ಇದ್ರನ್ನ ಲಕ್ಷ್ಮಿನಾರು ಕೂರಿಸ್ಕೋಬೋದು, ಅಥವಾ ಇದಕ್ಕೆ ತಾಂಬೂಲನಾರು ಇಡ್ಬೋದು, ದುಡ್ಡು ಕಾಸು ಏನಾದರೂ ಇಟ್ಟಿರ್ಬೋದು ಪೂಜೆ ಮುಂದೆ. ಮತ್ತು ಇದು ಪ್ಲೇನ್ ಕೈ ಕಾಲುಗಳು ಲಕ್ಷ್ಮಿದು. ಇದರಲ್ಲಿ ಡೆಕೋರೇಷನ್ ಆಗಿರುವಂಥದ್ದು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಇದು ಪಿಲ್ಲೋಗಳು, ಅಂದರೆ ಲಕ್ಷ್ಮಿ ಅಕ್ಕಪಕ್ಕ ಇಡುವಂಥದ್ದು, ಕಿರೀಟದ ಪಕ್ಕ ಇಲ್ಲಿ ತೋರಿಸ್ತೀನಿ ನೋಡಿ. ಎಷ್ಟು ವೆಲ್ವೆಟ್ಟಿಂದ ಇದನ್ನು ಕ್ಲೋಸ್ ಮಾಡಿರ್ತಾರೆ. ಡೆಕೋರೇಷನ್ ಎಲ್ಲ ಮಾಡಿ ಡಿಸೈನ್ಸ್ ಮಾಡಿ ತುಂಬ ಫಿನಿಶಿಂಗ್ ಇರುತ್ತೆ. ಇದೇನು ನೋಡ್ತಿದ್ದೀರಾ, ಇದು ಲಕ್ಷ್ಮಿಯ ಸಿಂಹಾಸನಗಳಾಗಿರುತ್ತೆ. ಲಕ್ಷ್ಮಿನ ಕೂರಿಸಿ ಆ ಕಡೆ ಈ ಕಡೆ ಪಿಲ್ಲೋ ಇಟ್ಟಿರ್ತಾರೆ. ಮತ್ತು ಇದು ಲಕ್ಷ್ಮಿಯ ಹಿಂದೆ ಇಡುವಂಥದ್ದು ಆರ್ಚ್ ಡೆಕೋರೇಷನ್ ಥರ. ಮತ್ತು ಇದು ಸೈಜಸ್ಸು, ಇದು ಆಲ್ರೆಡಿ ಎಲ್ಲ ಆರ್ಡರ್ ಕೊಟ್ಟು ರೆಡಿಯಾಗಿರುವಂಥದ್ದು, ತಗೊಂಡೋಗಿ ನಾವು ಡೈರೆಕ್ಟು ಪೂಜೆ ಮಾಡುವಂಥದ್ದು ಅದೆಲ್ಲ. ಮತ್ತು ಇಲ್ಲಿ ಸಿಂಹಾಸನ ಕೂಡ ಸೈಜಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಇದೆಲ್ಲ ನೋಡಿ 0ಇಂದ 8 ಸೈಜಸ್ ತನಕ ನಿಮಗೆ ಲಕ್ಷ್ಮಿಗಳು ಒಂದೇ ಕಡೆ ಸಿಗ್ತಾಯಿದೆ. ಇದು ಲಕ್ಷ್ಮೀ ದೇವಿಯ ಅಲಂಕಾರಕ್ಕೆ ಹಾಕುವಂಥ ಹಾರಗಳು. ಡಾಬ್ ಆಗಿರ್ಬೋದು, ಸರಗಳಾಗಿರ್ಬೋದು, ಲಾಂಗ್ ಚೈನ್ ಆಗಿರ್ಬೋದು, ನೆಕ್ ಚೈನ್ ಆಗಿರ್ಬೋದು, ಶಾರ್ಟ್ ಎಲ್ಲ ಸಿಗುತ್ತೆ. ಇದು ನೋಡಿ, ಅದು ಆವಾಗಲೇ ನಿಮಗೆ ಪ್ಲೇನ್ ತೋರಿಸುತ್ತೆ. ಇದು ಡೆಕೋರೇಷನ್ ಆಗಿರುವಂಥದ್ದು. ಕಾಲುಂಗ್ರ ಹಾಕಿ, ಕಾಲ್ಗೆಜ್ಜೆ ಹಾಕಿ, ಚೈನ್ ಹಾಕಿ, ಬಳೆನ ಹಾಕಿ, ಈ ಥರ ಡಿಸೈನ್ಸ್ ಎಲ್ಲ ಮಾಡಿ ತುಂಬ ಚೆನ್ನಾಗಿರೋವಂಥದ್ದು. ನಿಮಗೆ ಯಾವ ಥರ ಬೇಕೋ ಥರ ಕಸ್ಟಮೈಸ್ ಮಾಡಿಕೊಡ್ತಾರೆ. ಇದು ಕೂಡ ಹಾಗೆ, ನೀವು ಇದ್ರ ಮೇಲೆ ತಾಯಿ ದೇವಿನ ಇಡ್ಬೋದು, ಲಕ್ಷ್ಮೀ ದೇವಿನ ಇಡ್ಬೋದು, ಅಥವಾ ತಾಂಬೂಲಗಳನ್ನ ಇದ್ರ ಮೇಲೆ ಕೂಡ ಇಡ್ಬೋದು. ಇದು ಕೂಡ ನಿಮಗೆ ಸೈಜಸ್ ಅವೈಲೇಬಲ್ ಇದೆ. ಇದು ಆನೆಗಳು, ಲಕ್ಷ್ಮೀ ದೇವಿ ಅಕ್ಕಪಕ್ಕ ಇಡುವಂಥ ಆನೆಗಳನ್ನ ರೆಡಿ ಮಾಡಿರ್ತಾರೆ. ಅದ್ರ ಮೇಲೆ ನೋಡಿ ಲಕ್ಷ್ಮೀ ದೇವಿನ ಆ ಕಡೆ ಈ ಕಡೆ ಬರೆದಿರ್ತಾರೆ. ಈ ಥರ ಪ್ಲೈನು ಸಿಗ್ಬೋದು, ಅಥವಾ ಕಸ್ಟಮೈಸೇಷನು ಸಿಗ್ಬೋದು. ನೋಡಿ ನೆಕ್ಸ್ಟ್ ನಾವು ಇದು ನಿಮಗೆ ಪ್ಲೈನ್ ಬೇಕಾ, ಪ್ಲೈನು ಸಿಗುತ್ತೆ. ನಿಮಗೆ ಈ ಥರ ವಿಗ್ ಬೇಕಾ, ವಿಗ್ ಇರೋದು ಸಿಗುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಡೆಕೋರೇಷನ್ ಮಾಡ್ಕೊಡ್ತೀನಿ, ಬೇಕಾದ್ರೆ ಮಾಡಿಸ್ಕೋಬೋದು. ನಿಮಗೆ ಆದರೆ ಟೈಮ್ ಕೊಡಬೇಕು. ಅರ್ಜೆಂಟಾಗಿ ಬಂದು ನಿಮಗೆ ಈಗಲೇ ಮಾಡ್ಕೊಡಿ ಅಂದರೆ ಆಗಲ್ಲ. ನಿಮ್ಗೆ ಯಾವ ಥರ ನಿಮಗೆ ಜ್ಯುವೆಲ್ಲರಿ ಬೇಕು ನಿಮ್ಗೆ ತೋರಿಸ್ಬಿಟ್ಟು ನಿಮ್ಗೆ ಕೊಡ್ತೀನಿ, ಅವ್ರು ಮಾಡ್ಕೊಡ್ತೀನಿ. ಅದರಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ, ಕಮ್ಮಿದು ಯಾವುದೂ ಇರೋಲ್ಲ. ನಮ್ಮಲ್ಲೇ 1 ಗ್ರಾಮ್ ಕಾಪರ್ ಜ್ಯುವೆಲ್ಲರಿ ಯೂಸ್ ಮಾಡೋದು ನಮ್ಮದು. ಆರ್ಟಿಫಿಷಿಯಲಾಗಿ ಯಾವುದು ಯೂಸ್ ಮಾಡಲ್ಲ ನೋಡಿ. ಪೂರ್ತಿ ಕಳಿಸೋ ಇದು ಮಾಡ್ತಾರೆ. ನಿಮಗೆ ಎಷ್ಟೇ ನಿಮಗೆ ಬೆಂಡ್ ಮಾಡಿದ್ರು ಏನಾಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರಾವೆಲು ಮಾಡ್ಕೋಬೋದು, ವೆಯ್ಟ್ಲೆಸ್ ಇರುತ್ತೆ. ಈಗ ಅಕಸ್ಮಾತ್ ನಿಮಗೆ ಲಕ್ಷ್ಮಿ ಕೂರಿಸ್ಬೇಕಾ, ಲಕ್ಷ್ಮಿ ಕಳಿಸದಲ್ಲಿ ಇಟ್ಕೋಬೋದು. ಈ ಥರ ಲಕ್ಷ್ಮಿ ಬಾಡಿ ಬೇಕಾದ್ರೆ ಇಟ್ಕೊಬೋದು. ಇಲ್ಲಾಂದರೆ ನಿಮಗೆ ಲಕ್ಷ್ಮಿ ಇಡೋದಕ್ಕೆ ನಿಮ್ಗೆ ಸೀರೆ ಕಾಣಲ್ಲ ಹಂಗೆ ಅಂತ ಹೇಳಿದ್ರೆ, ಈಗ ಏನು ಮಾಡಬೇಕಂದ್ರೆ ಇದಕ್ಕೆ ಫ್ರೂಟ್ಸು ಮತ್ತು ದುಡ್ಡು ಎಲ್ಲ ಇಡ್ಬೋದು. ಎಲ್ಲ ಕ್ಲೀನಾಗಿ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ 2 ಸೈಜ್ ಬರುತ್ತೆ. ಇಲ್ಲ ಇದೊಂದು ಸೈಜ್ ಬರುತ್ತೆ. ಇದರಲ್ಲಿ 2 ಕಲರ್ ಬರುತ್ತೆ. ಒಂದು ರೆಡ್ಡು ಮತ್ತು ಯೆಲ್ಲೋ ಬರುತ್ತೆ, ಇನ್ನೊಂದು ರೆಡ್ ಮತ್ತು ಬ್ಲೂ ಬರುತ್ತೆ ನೋಡಿ. ಇದು ಬಿಗ್ ಸೈಜ್. ಇದು ಅದರಲ್ಲೇ
2 ಕಲರ್ ಸಿಗುತ್ತೆ ಇದರಲ್ಲ, 2 ಸೈಜಲ್ಲೇ. ಇದು ರಿಯಾಲಿಟಿ ಥರ ಫೇಸ್ ಇದೆ, ಐಸಲ್ಲೆಲ್ಲ ಅಷ್ಟೇ. ಇದು ಪಿ ಒ ಪಿನಾ? ಇದು ಪಿ ಒ ಪಿ, ಇದೆಲ್ಲ ಫೈಬರು. ಪೂಜೆಗೆ ವೀಣೆ ತೊಗೊಂಡೋಗ್ತಾರೆ, ಇದಕ್ಕೋಸ್ಕರ ಪರ್ಟಿಕ್ಯುಲರ್ಗೆ ಮಾಡೋದು. ಇದು ಥರ್ಮಾಕೋಲಲ್ಲಿ ಬರೋದು. ಇದು ನಿಮಗೆ ಸ್ಟ್ಯಾಂಡಿಂಗ್ ಬೇಕಾ ಸ್ಟ್ಯಾಂಡಿಂಗು ಆಗುತ್ತೆ, ನಿಮಗೆ ಅಕಸ್ಮಾತ್ ಲಕ್ಷ್ಮಿ ಕೈ ಕೊಡೋದಿಕ್ಕೆ ಬೇಕಾ ಕೊಡೋದಕ್ಕೂ ಆಗುತ್ತೆ ಇದರಲ್ಲೇ. ಇದು 2 ಸೈಜ್ ಅವೈಲೇಬಲ್ ಸಿಗುತ್ತೆ. ಈಗ ಇದರಲ್ಲಿ ದೊಡ್ಡ ಸೈಜು, ಇದರಲ್ಲಿ ಇನ್ನೊಂದು ಚಿಕ್ಕ ಸೈಜು ಸಿಗುತ್ತೆ. ಇದರಲ್ಲೇ ಸ್ಟಾಕ್ ಇಲ್ಲ, ಖಾಲಿಯಾಗಿದೆ, ಬರುತ್ತೆ. ಇದು ಎಲಿಫೆಂಟ್ ಜೀಕ್ ಮೆಟಲ್, ಇದು ಕಪ್ಪಾಗಲ್ಲ. ಇದು ನೀವು ಕವರ್ ಹಾಕಿ ಕವರ್ ಇಲ್ಲದೆ ಇರಲಿ ಹಂಗೆ ಇರುತ್ತೆ. ಇನ್ನೊಂದು ವೈಟ್ ಇದರಲ್ಲಿ ಬರುತ್ತೆ, ಬ್ಲ್ಯಾಕ್ ಇನ್ನೊಂದು ಕಪ್ಪಾಗುತ್ತೆ ಬೇಗನೆ. ಇದು ಇದೆಲ್ಲ ಗಜಪಡೆ ಆನೆಗಳು ಲಕ್ಷ್ಮಿಯ ಅಕ್ಕಪಕ್ಕದಲ್ಲಿ ಇಡುವಂಥದ್ದು. ಇದು ಕೂಡ ನಿಮಗೆ ಶಿಪ್ಪಿಂಗ್ ಇರುತ್ತೆ, ಶಿಪ್ಪಿಂಗ್ ಚಾರ್ಜಸ್ ಮಾತ್ರ ನಮ್ಮದಾಗಿರುತ್ತೆ. ಎಲ್ಲಿಗೆ ಬೇಕಾದರೂ ಅವರು ಡೆಲಿವರಿನ ಕೊಡ್ತಾರೆ. ಮತ್ತು ಇಲ್ಲಿ ಜರ್ಮನ್ ಸಿಲ್ವರಲ್ಲಿ ಇರೋವಂಥದ್ದು ಕುಂಕುಮದ ಬಟ್ಲಾಗಿರ್ಬೋದು, ಅಥವಾ ಅರಿಶಿನ ಕುಂಕುಮದಾಗಿರಲಿ, ದೀಪದ್ದಾಗಿರಲಿ, ದೀಪದ ಕಂಬಗಳಾಗಿರಲಿ, ಚಿಕ್ಕದ್ರಿಂದ ದೊಡ್ಡದಾಗಿರಲಿ, ಆನೆಗಳಾಗಿರಲಿ, ಅಥವಾ ನಿಮಗೆ ಪೂಜಾ ಸಾಮಗ್ರಿಗಳು ಏನು ಬೇಕು ದೇವ್ರ ಮನೆಗೆ ಅದೆಲ್ಲ ಒಂದೇ ಕಡೆ ಸಿಗ್ತಾ ಇದೆ. ಸೊ ಇಲ್ಲಿ ಎಲ್ಲ ರೀತಿ ಫಿನಿಶಿಂಗ್ ಕೊಟ್ಟಿರುವಂಥದ್ದಾಗಿರ್ಬೋದು, ಡೀಟೇಲಿಂಗ್ ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂತ ಅಂದರೆ ತುಂಬ ಚೆನ್ನಾಗಿ. ನೀವು ತಗೊಳ್ಳೇಬೇಕು ಅಂತಲ್ಲ, ನೀವು ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಅದು ತಗೋತೀರಾ, ಅಷ್ಟು ಚೆನ್ನಾಗಿರುತ್ತೆ. ಈ ಲೊಕೇಶನ್ ಬೇರೆ ಎಲ್ಲೂ ಅಲ್ಲ, ನಮ್ಮ ಚಿಕ್ಕಗಡಿಯಾರದ ಹತ್ರನೇ ಇರುವಂಥದ್ದು. ಮೈಸೂರು ಚಿಕ್ಕಗಡಿಯಾರದ ಆಪೋಸಿಟು ದೇವರಾಜ್ ಮಾರ್ಕೆಟ್ ನೋಡಿದ್ರಲ್ಲ, ಅದ್ರ ಪಕ್ಕನೇ ಚಿಕ್ಕಗಡಿಯಾರದ ಎದುರುಗಡೆ ಬೃಂದಾವನ ಸ್ವೀಟ್ಸ್ ಇದೆ. ಅದ್ರ ಪಕ್ಕನೇ ಒಂದು ಚಿಕ್ಕದು ಗಲ್ಲಿ ಥರ ಇದೆ, ಅಂದರೆ ದೇವರಾಜ್ ಮಾರ್ಕೆಟ್ ಒಳಗಡೆ ಹೋಗೋದು. ಅದರಲ್ಲಿ ಮೊದಲನೇ ಶಾಪೇ ಈ ಅಮರನಾಥ್ ಪೂಜಾ ಸ್ಟೋರು. ಇದೇ ಥರ ಯೂಸ್ಫುಲ್ ವಿಡಿಯೋಗೆ ಭೂಮಿಕಾ ಮಾದೇವ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.